ಮನೆ ಮನೆಗಳಿಗೆ ಆಮಂತ್ರಣ ಪತ್ರಿಕೆ, ಕಂಗೊಳಿಸುತ್ತಿರುವ ಅಪೂರ್ವ ಮರದ ಕೆತ್ತನೆ, ಭಕ್ತಿ ಭಾವದ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಸಾಕ್ಷಿಯಾಗಲಿದೆ ಮಧೂರು ಕ್ಷೇತ್ರ. ಈ ಬಗೆಗಿನ ವರದಿಯೊಂದು ಇಲ್ಲಿದೆ. ಸುತ್ತಲೂ ಅನತಿ ದೂರದಲ್ಲಿ ಎತ್ತರವಾದ ಗುಡ್ಡಗಳು, ಅದರ ತಪ್ಪಲಲ್ಲಿ ಫಲಭಾರದಿಂದ ಬಾಗುವ ತೆಂಗು, ಕಂಗು, ಬಾಳೆಯ ತೋಟ, ಸದಾ ಹಸುರಾಗಿ ಕಂಗೊಳಿಸುವ ಬಯಲಿನ ಮಧ್ಯದಲ್ಲಿ ದಕ್ಷಿಣದಿಂದ ಉತ್ತರಕ್ಕೆ ಕಲಕಲನಾದದಿಂದ ಹರಿಯುವ ಮಧುವಾಹಿನಿ ನದಿ, ನದಿಯ ದಡದಲ್ಲಿ ಪೂರ್ವ ಅಭಿಮುಖವಾಗಿ ಶೋಭಿಸುವ ಗಜಪೃಷ್ಠಾಕಾರದ 3 ಅಂತಸ್ತಿನ ಮಧೂರು ಶ್ರೀ ಮದನಂತೇಶ್ವರ ಸಿದ್ಧಿವಿನಾಯಕ ದೇವಸ್ಥಾನದ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಮತ್ತು ಮೂಡಪ್ಪ ಸೇವೆಗೆ ಮಧೂರು ಕ್ಷೇತ್ರ ಸಿದ್ಧಗೊಳ್ಳುತ್ತಿದ್ದು, ಸಕಲ ವ್ಯವಸ್ಥೆಗಳಿಗೆ ಅಂತಿಮ ಸ್ಪರ್ಶ ನೀಡುವ ಕಾರ್ಯ ನಡೆಯುತ್ತಿದೆ. ಐತಿಹಾಸಿಕವಾಗಿ ನಡೆಯುವ ಉತ್ಸವಕ್ಕೆ ಭಕ್ತಾದಿಗಳನ್ನು ಆಮಂತ್ರಿಸುವ ಅಂಗವಾಗಿ ಮನೆ ಮನೆಗಳಿಗೆ ಆಮಂತ್ರಣ ಪತ್ರಿಕೆ ತಲುಪಿಸುವ ಮಹತ್ವದ ಕಾರ್ಯ ಭರದಿಂದ ಸಾಗುತ್ತಿದೆ. ಪ್ರತಿ ಮನೆಗಳಿಗೂ ಆಮಂತ್ರಣ ಕೊಡಲು ಅಲ್ಲಲ್ಲಿನ ಸಮಿತಿಗಳು ದುಡಿಯುತ್ತಿವೆ. ಸಮಿತಿ ಸದಸ್ಯರು ಮನೆ ಮನೆಗಳಿಗೆ ಭೇಟಿ ನೀಡಿ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದಾರೆ. ಈಗಾಗಲೇ ಸಾವಿರಾರು ಮನೆಗಳನ್ನು ಭೇಟಿಯಾಗುತ್ತಿದ್ದು ಆಮಂತ್ರಣ ನೀಡಲಾಗಿದೆ. ಬ್ರಹ್ಮಕಲಶೋತ್ಸವ ಮತ್ತು ಮೂಡಪ್ಪ ಸೇವೆಯ ಪೂರ್ವಭಾವಿಯಾಗಿ ಜಿಲ್ಲೆಯಲ್ಲಿ ಅತಿ ಎತ್ತರದ ಧ್ವಜಸ್ತಂಭಗಳಲ್ಲಿ ಒಂದಾಗಿರುವ ಇದಕ್ಕೆ ತಾಮ್ರದ ಲೇಪನ ಕಾರ್ಯ ನಡೆಯಿತು. ಮಂಗಳೂರು ಗೋವರ್ಧನ್ ಮೆಟಲ್ ಹೌಸ್ ಸಂಸ್ಥೆಯ ಪರಿಣಿತ ನೌಕರರು ಭಕ್ತಿ ಶ್ರದ್ಧೆಯಿಂದ ಲೇಪನ ಮಾಡಿದ್ರು. ಧ್ವಜಸ್ತಂಭದ ಸುತ್ತ ಅಟ್ಟಳಿಗೆ ನಿರ್ಮಿಸಿದ್ದು, ಅಟ್ಟಳಿಗೆಯಲ್ಲಿ ಮೇಲೇರಿ ಲೇಪನ ಕಾರ್ಯ ನಡೆಸಿದ್ದಾರೆ. ಮೂವತ್ತ ವರ್ಷಗಳ ಬಳಿಕ ನಡೆಯುವ ಶ್ರೀ ಮಧೂರು ದೇಗುಲದ ಮೂಡಪ್ಪ ಸೇವೆಗಿರುವ ಬೆಳ್ತಿಗೆ ಅಕ್ಕಿಯನ್ನ ಶುಚೀಕರಣ ಕೆಲಸ ನಡೆಯುತ್ತಿದೆ. ಕರ ಸೇವಕಿಯರು ಅಕ್ಕಿ ಶುಚೀಕರಣದಲ್ಲಿ ತಲ್ಲೀನರಾಗಿದ್ದಾರೆ. ಅಗತ್ಯವಿರುವ ಮರದ ಪೀಠಗಳನ್ನು ಸಿದ್ಧಪಡಿಸುವ ಕಾರ್ಯ ನಡೆಯುತ್ತಿದ್ದು, ಈಗಾಗಲೇ ಹಲವು ಪೀಠಗಳನ್ನು ತಯಾರಿಸಲಾಗಿದೆ. ದೇವಸ್ಥಾನದ ಸುತ್ತುಪೌಳಿಯಲ್ಲಿ 136 ಗಣಪತಿಯ ದಾರುಶಿಲ್ಪ ಅಳವಡಿಸಲಾಗಿದೆ. ವಿವಿಧ ಭಂಗಿಯಲ್ಲಿರುವ ಈ ಗಣಪತಿ ಒಂದಕ್ಕೊಂದು ಸಾಮ್ಯತೆಯಿಲ್ಲ. ಗಣಪತಿಯ ಶಿಲ್ಪ ವೈವಿಧ್ಯವಿದ್ದು ಚಿತ್ತಾಕರ್ಷವಾಗಿದೆ. ಸುತ್ತುಪೌಳಿಯ ಪಕ್ಕಾಸಿನ ಕೆಳಭಾಗದಲ್ಲಿ ಶಿವಪುರಾಣವನ್ನ ಚಿತ್ರಿಸಿದ ದಾರುಶಿಲ್ಪಗಳು ಜನ ಮನಸೂರೆಗೊಳ್ಳುತ್ತಿದೆ. ಪ್ರಧಾನ ವಾಸ್ತುಶಿಲ್ಪಿ ಎಸ್ಎಂ ಪ್ರಸಾದ್ ಮುನಿಯಂಗಳ ಅವರ ನೇತೃತ್ವದಲ್ಲಿ ಅವರ ಶಿಷ್ಯ ವಾಸ್ತು ಇಂಜಿನಿಯರ್ ಪಿಜಿ ಜಗನ್ನಿವಾಸ ರಾವ್ ಅವರ ಮಾರ್ಗದರ್ಶನದಲ್ಲಿ 11 ವರ್ಷಗಳಿಂದ ಶ್ರೀ ದೇಗುಲದ ನಿರ್ಮಾಣ ಕಾಮಗಾರಿ ನಡೆದಿದೆ. ದಾರುಶಿಲ್ಪಿ ಕಲ್ಲಮುಣಕೂರು ನಾರಾಯಣ ಆಚಾರ್ಯ, ಹರೀಶ್, ಶಿಲಾಶಿಲ್ಪಿ ಬಸ್ತಿ ರಮೇಶ್, ತಾಮ್ರಶಿಲ್ಪಿ ಶಿವಪ್ರಸಾದ್ ಗೋವರ್ಧನ್ ಮೆಟಲ್ ದುಡಿದಿದ್ದಾರೆ. ಸುಮಾರು ವರ್ಷಗಳ ಹಿಂದೆ ಮಾಯಿಪಾಡಿ ಅರಸರ ಆಳ್ವಿಕೆಯ ಕಾಲದಲ್ಲಿ ಉಳಿಯತಡಕ ಎಂಬ ಸ್ಥಳದಲ್ಲಿ ಮದರು ಎಂಬ ನಾರಿ ಒಬ್ಬರು ಸೊಪ್ಪು ಕಡಿಯುತ್ತಿರುವಂಥ ಸಂದರ್ಭದಲ್ಲಿ ಕತ್ತಿ ಕಲ್ಲಿಗೆ ತಾಗಿ ರಕ್ತ ಸುರಿಯುವಂಥ ಒಂದು ಘಟನೆ ನಡೆಯಿತು. ಆ ಸಂದರ್ಭ ರಾಜರಿಗೆ ಹೇಳಿಕೆ ಹೋಗಿ ರಾಜರು ಅಲ್ಲಿ ಪ್ರಶ್ನೆ ಚಿಂತನೆಯನ್ನು ನಡೆಸಿ ಅಲ್ಲಿ ಅವರಿಗೆ ತಿಳಿದು ಬಂದದ್ದೇನಂತ ಹೇಳಿದರೆ, ಆ ಕಲ್ಲಿಗೆ ಒಂದು ಏನೋ ಶಕ್ತಿ ಇದೆ, ಅಲ್ಲಿ ಒಂದು ದೇವರ ಸಾನ್ನಿಧ್ಯ ಇದೆ ಎಂಬುದಾಗಿ ತಿಳಿದು ಆ ಕಲ್ಲನ್ನು ತಂದು ಆ ಜಾಗದಲ್ಲಿ ಪ್ರತಿಷ್ಠಾಪನೆ ಮಾಡಿ ಮಧೂರು, ಆ ಸ್ಥಳವೇ ಮತ್ತೆ ಮಧೂರು ಎಂದು ಪ್ರಸಿದ್ಧಿಯಾಯಿತು. ಇದೀಗ ಈ ಮಧೂರು ಎಂಬ ಸಿದ್ಧಿವಿನಾಯಕನ ಸನ್ನಿಧಿ ಬಹಳ ಈ ಕಾಸರಗೋಡು ಜಿಲ್ಲೆ ಮಾತ್ರವಲ್ಲ, ಇಡೀ ಭಾರತದಾದ್ಯಂತ ಹೆಸರುವಾಸಿಯಾಗಿದೆ. ಇದೊಂದು ಪುಣ್ಯಕ್ಷೇತ್ರವಾಗಿ ಕಂಗೊಳಿಸ್ತಾ ಇದೆ. ಸುಮಾರು 14 ವರ್ಷಗಳ ಹಿಂದೆ ಆರಂಭಗೊಂಡಂತಹ ಜೀರ್ಣೋದ್ಧಾರ ಕಾರ್ಯಗಳು ಇವತ್ತಿಗೆ ಪರಿಪೂರ್ಣ ಸ್ಥಿತಿಗೆ ಬಂದು ನಾಡಿದ್ದು